ಸಾವಿರಾರು ವರ್ಷಗಳಿಂದ ನಮ್ಮ ವೇದದ ಒಂದು ಮಾತು, ಆನೋ ಭದ್ರ ಕೃತವೋ ಎಂತ ವಿಶ್ವತಃ ಅನ್ನುವಂಥ ಮಾತು ಎಷ್ಟು ಆಯಾಮಗಳನ್ನು ತೆಗೆದಿಡುತ್ತದೆ. ಈ ಧ್ವನಿಗಿರೋ ಸಂಭ್ರಮನೇ ಅದು. ಮಾತಿನಿಂದ ವಿವೇಕಾನಂದರು ನಾವು ಕಂಡಿಲ್ಲ, ಯಾರು ನೋಡಿಲ್ಲ, ಅವ್ರ ಮಾತು ಕೇಳಿಲ್ಲ, ಬರಹ ಓದಿದ್ದೀವಿ. ಅವ್ರ ಒಂದು ಮಾತು ಉತ್ತಿಷ್ಠತ ಜಾಗೃತ ಪ್ರಾಪ್ಯವರ ನಿಬೋಧತ ಎಷ್ಟೊಂದು ಸಾವಿರಾರು ಜನ ತರುಣಿಯರನ್ನು ಎಬ್ಬಿಸಿ ಕುಡಿಸಿದೆಯಲ್ಲ. ನಾನು ದಕ್ಷಿಣೇಶ್ವರಕ್ಕೆ ಹೋಗ್ತೀನಿ, ವರ್ಷಕ್ಕೊಮ್ಮೆ ಹೋಗ್ತೀನಿ. ಅಲ್ಲಿ ನೋಡ್ತೀನಿ ಎಷ್ಟೋ ಜನ ಹುಡುಗಿಯರು IIM IIT ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಅವ್ರು ಯಾರು ವಿವೇಕಾನಂದರು ನೋಡಿದವರಲ್ಲ, ಅವರ ಧ್ವನಿ ಕೇಳಿದವರಲ್ಲ. ಅವರ ಮಾತುಗಳನ್ನು ಕೇಳಿ ಪ್ರೇರೇಪಣೆ ತಗೊಂಡು ತಮ್ಮ ಇಡೀ ಜೀವನವನ್ನ ಬಾಳೆಯಲ್ಲಿ ಹಾಗೆ ಬಿಸಾಡಿಬಿಟ್ಟು ಹೋದ್ರಲ್ಲ ಸನ್ಯಾಸ ತಗೊಂಡು. ಇದು ಮಾತಿಗಿರೋ ಶಕ್ತಿ. ಒಂದು ರಾಮಕೃಷ್ಣ ಪರಮಹಂಸರು ಒಂದು ಮಾತು, ಅಥವಾ ಒಬ್ಬ ಸೂಫಿ ಸಂತನ ಮಾತು, ಒಬ್ಬ ಶಂಕರಾಚಾರ್ಯರ ಮಾತು ಬದಲಾವಣೆ ತಂದ್ಬಿಡುತ್ತೆ. ಒಬ್ಬೊಬ್ಬರ ಮನುಷ್ಯನಲ್ಲ, ಇದು ಸಮಾಜದ ಬದಲಾವಣೆ ತಂದ್ಬಿಡುತ್ತೆ. ಅದಕ್ಕೆ ಹೇಳುದು, ಮಾತಿಗಿರುವಂತ ಶಕ್ತಿ ಇನ್ಯಾರಿಗೂ ಇಲ್ಲ. ಅದಕ್ಕೆ ಅಲಮ್ಮ ಪ್ರಭು ಹೇಳಿದಾಗೆ ಶಬ್ದದೊಳಗೇನು ನಿಶಬ್ದದಂತೆ ಅಂತ. ಶಬ್ದ ಇದೆ, ಶಬ್ದಗಳ ನಡುವೆ ನಿಶಬ್ದ ಇದೆಯಲ್ಲ, ಅದನ್ನ ಹಿಡ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು. ಆಗ ರಿಯಲ್ ಟಾನಿಕ್ ಆಗುತ್ತೆ. ಅದು ಮಾತೇ ಟಾನಿಕ್. ಈಗ ಮಾತು ಅನ್ನೋದೊಂದು ಮೌಲ್ಯ. ಅದು ನನ್ನ ಪ್ರಕಾರ ಮೌಲ್ಯವನ್ನು ಪಾಲಿಸದೆ ಹೋದ್ರೆ ಅಪಚಾರ ಮಾಡ್ದಂಗಾಗತ್ತೆ. ಈ ಭಾಷೆಯನ್ನ ಸರಿಯಾಗಿ ಬಳಸದೇ ಇರೋದು ಕೂಡ ಭಾಷೆಗೆ ಮಾಡಿದಂತ ಅಪಚಾರ. ನಾವು ಬೈಗಳ ಮಾಡ್ಬೋದು, ಆದ್ರೆ ಏನ್ ಅರ್ಥ ಅದು ಮಾಡಿದ್ರೆ? ಈ ಮಾತಿಗಿರುವಂತ ಸಂಭ್ರಮ ಏನಿದೆಯೋ, ಯಾವ ಎತ್ತರಕ್ಕೆ ತಗೊಂಡು ಹೋಗ್ಬಹುದೋ ಆ ಎತ್ತರಕ್ಕೆ ಮುಟ್ಟಲಾರದೆ ಎಲ್ಲೋ ಕೆಳಗಡೆ ನಾಲ್ಕಾರು ಒರಟ ಮಾತುಗಳನ್ನಾಡಿ ಹಾಳು ಮಾಡೋದು ನಾವು ಭಾಷೆಗೆ ಮಾಡಿದಂತ ಅಪಚಾರ. ಅದು ಮಾಡ್ಲೇಬಾರ್ದು. ಬೈಗಳು ಯಾಕೆ ಬೇಕು? ಮತ್ತೆ ಇನ್ನೊಂದು ಮಾತು ಹೇಳ್ತೀನಿ ನಾನು, ಎಷ್ಟು ಚಂದ ಇರ್ತದೆ ಅಂದ್ರೆ ಮಾತಿಗಿರೋ ಸಂಭ್ರಮ. ಅಟಲ್ ಬಿಹಾರಿ ವಾಜಪೇಯಿ ಅವರು MP ಆಗಿದ್ರು, ಸಣ್ಣ ವಯಸ್ಸಿಗೆ MP ಆಗ್ಬಿಟ್ರು. ಅವ್ರು MP ಆಗೋದಕ್ಕೆ ಕಾರಣ ಆಗಿದ್ದವರೇ ನೆಹರೂರವರು. ಹೇಳಿದ್ರಂತೆ 2-3 ಅಕ್ಷರ ಆಗೋ ಹೊತ್ತಿಗೆ ಈ ಹುಡುಗ ಒಂದ್ ದಿವಸ ಭಾರತದ ಪ್ರಧಾನ ಮಂತ್ರಿ ಆಗ್ತಾನೆ ಅಂತ ಹೇಳಿದ್ರಂತೆ. ಹಾಗಂತ ಹೇಳಿ ವಾಜಪೇಯಿ ಅವರು ಸುಮ್ಮನೆ ಏನ್ ಬಿಡ್ಲಿಲ್ಲ ನೆಹರು ಅವ್ರನ್ನ. ನಾ ಟೀಕೆ ಮಾಡೋದು ಹೇಳ್ತೇನೆ, ಎಷ್ಟು ಚಂದ ಇರ್ತಿತ್ತು ಅಂದ್ರೆ. ಅವ್ರು ಹೇಳಿದ್ರಂತೆ, ನಮ್ಮ ಪ್ರಧಾನ ಮಂತ್ರಿಗಳಾದಂತ ನೆಹರೂರವರಿಗೆ ಯೋಗದ ಬಗ್ಗೆ ತುಂಬಾ ಆಸಕ್ತಿ ಇದೆ, ಯೋಗಾಸನಗಳನ್ನು ಮಾಡ್ತಾ ಇರ್ತೀನ. ಅದ್ರಲ್ಲಿ ಅತ್ಯಂತ ಪ್ರಿಯವಾದ ಆಸನ ಅಂದ್ರೆ ಶೀರ್ಷಾಸನ, ತಲೆ ಕೆಳಗೆ ಮಾಡಿ ನಿಂತ್ಕೊಳ್ಳುವಂಥದ್ದು ಬಹಳ ಪ್ರಿಯವಾದದ್ದು ನಮ್ಮ ಪ್ರಧಾನ ಮಂತ್ರಿಗಳಿಗೆ. ಆದ್ರೆ ದೇಶ ದುರ್ದೈವ ಅಂದ್ರೆ ದೇಶ ಸಮಸ್ಯೆಗಳನ್ನು ಅವ್ರು ಹಾಗೆ ನೋಡ್ತಾರೆ ಅಂತ. ಎಷ್ಟು ಚಂದದ ಮಾತು. ಅಂದ್ರಂತೆ ನೆಹರು ನಿನ್ನ ಹೊಡೆದು ಹಾಕ್ಬಿಡ್ತಾರೆ, ನಿನ್ನ ಬಹಳ ಪವರ್ಫುಲ್ ನೆಹರು ಅಂತ ಹೇಳಿದ್ರಂತೆ. ಆದ್ರೆ ನೆಹರೂರವರು ಊಟ ಟೈಮಿಗೆ ಬಂದು ಬೆನ್ ತಟ್ಟಿ ಬಹಳ ಚೆನ್ನಾಗಿ ಹೇಳಿದ್ರಿ, ವೆರಿ ನೈಸ್ಲಿ ಪ್ರೆಸೆಂಟೆಡ್ ಅಂತ ಹೇಳೋದ್ರ. ಇದು ಭಾಷೆಯನ್ನು ಬಳಸುವಂತ. ನಮ್ಮ ಪ್ರಧಾನ ಮಂತ್ರಿಗಳು ಬುದ್ಧಿ ಇಲ್ಲ ಅಂತ ಮಾತಾಡೋದಕ್ಕಿಂತ ಶೀರ್ಷಾಸನದ ಉದಾಹರಣೆ ತಗೊಂಡು ನಮ್ಮ ದೇಶದ ಪ್ಲಾನ್ಗಳನ್ನೆಲ್ಲ ಹಾಗೆ ನೋಡ್ತಾರೆ ಅಂತ ಹೇಳುದು ಭಾಷೆಯನ್ನು ಬಳಸುವಂತ ರೀತಿ. ನಾನು ರಮಣ ಮಹರ್ಷಿಗಳು ಮಾತಾಡಿ ಹೇಳೋದಾದ್ರೆ, ನಾನೊಂದು ಶೂನ್ಯ, ನನಗೆ ಏನೂ ಗೊತ್ತಿಲ್ಲ. ಆದ್ರೆ ಈ ಪ್ರಪಂಚದಲ್ಲಿ ಬಂದ್ಬಿಟ್ಟಿದ್ದೇನೆ. ಪ್ರಪಂಚ ನಾನು ಕೆಡಿಸ್ಬಿಟ್ಟಿದ್ದೇನೆ. ನಾನು ನಿಜವಾಗ್ಲೂ ಕೆಡಿಸಿದೆ. ಎಷ್ಟೊಂದು ದೊಡ್ಡ ಸಾಧಕರಿದ್ದಾರೆ. ಎಲ್ಲ ಸುತ್ತ ತಿರುಗಿ ನೋಡಿದ್ರೆ ಹಿಮಾಲಯ ಪರ್ವತಗಳೇ ಕಾಣಿಸ್ತಾವ ನನಗೆ. ಆ ಪರ್ವತದ ಮಧ್ಯೆ ಇದ್ದಂಥವ್ ನಾನು. ಒಂದೇ ಆಸಕ್ತಿ ನನಗೆ, ಆ ಪರ್ವತದ ಒಂಚೂರು ತಗೊಂಬರೋಣ, ಇಲ್ಲೊಂಚೂರು ತಗೊಂಬರೋಣ, ಇಲ್ಲೊಂಚೂರು ತಗೊಂಬರೋಣ. ಇನ್ನೊಂದು ಜನ್ಮ ಇದೆಯಲ್ಲೋ ಗೊತ್ತಿಲ್ಲ ನನಗೆ. ಇದೊಂದು ಇದೆ, ಖಾತ್ರಿಯಾಗಿದೆ. ಇರುವಷ್ಟು ದಿವಸ ಮೊಗೆದು ತುಂಬಿಕೊಳ್ಬೇಕು ಜಗತ್ತಲ್ಲಿ ಏನ್ ಚೆನ್ನಾಗಿದೆಯೋ ಅದನ್ನ. ನನಗೆ ಗೋಡೆಗಳಿಲ್ಲ, ನನಗೆ ಅದೊಂದು ಅನುಕೂಲ ಇದೆ. ಯಾವ ಗೋಡೆನೂ ನನಗಿಲ್ಲ, ಯಾವ ಜಾತಿ ಗೋಡೆ ಇಲ್ಲ, ಯಾವ ಮತದ ಗೋಡೆ ಇಲ್ಲ, ಯಾವ ನಂಬಿಕೆಗಳ ಗೋಡೆ ಇಲ್ಲ ನನಗೆ. ನಾನು ಗೋಡೆ ಇಲ್ಲದೆ ಬದುಕುವಂಥವ್. ಹಾಗಿದ್ದ ಅನುಕೂಲ ಇದೆ ನನಗೆ. ಗೋಡೆ ಇದ್ದಾಗ ನಾನು ಸಿಕ್ಕಾಕೊಂಡ್ಬಿಡ್ತೀನಲ್ಲ ಒಳಗಡೆ. ನಮ್ ಟ್ಯಾಗೋರ್ ಹೇಳ್ದಂಗೆ ಐ ಆಮ್ ಎ ಕ್ಯಾಪ್ಟಿವ್ ಆಫ್ ಮೈ ಓನ್ ಕ್ರಿಯೇಷನ್ ಅಂತ. ನಾನೇ ಗೋಡೆ ಕಟ್ಕೊಂಡು ಒಳಗೆ ಕೂತ್ಕೊಂಡ್ಬಿಟ್ಟಿದ್ದೆ. ಆಗ್ಬೇಕಾಗಿಲ್ಲ. ಹೀಗಾಗಿ ನನಗೆ ಯಾವುದೂ ಹೊರಗು ಅನ್ನಿಸ್ತಾ ಇಲ್ಲ. ಸೂಫಿ ಸಂತರು ಚೆನ್ನಾಗಿ ಅನಿಸ್ತಾರೆ, ಜೊರಾಸ್ಟ್ರಿಯನ್ ಪಂಥ ತುಂಬಾ ಚೆನ್ನಾಗಿ ಅನ್ಸುತ್ತೆ, ಜೆನ್, ತಾವು, ಕ್ರಿಶ್ಚಿಯಾನಿಟಿ, ಇಸ್ಲಾಂ ಎಲ್ಲ ಕಡೆಯಿಂದ ತಂದಿದ್ದೀನಿ ನಾನು. ಈಗ ದುಂಬಿಗಳು ತರ್ತಾವಲ್ಲ, ಎಲ್ಲ ಹೂ ಹಿಡ್ಕೊಂಡ್ ಬರ್ತವೆ. ನಾ ಮಾಡೋ ಕೆಲಸ ಅದೇ. ನಮ್ಮ ರಾಜರತ್ನ ನನ್ನ ಗುರುಗಳಾಗಿದ್ದವ್ರು, ಅವ್ರು ಹೇಳೋರು, ನೀನು ದುಂಬಿ ಹಾಗಿರ್ಬೇಕು, ಒಳ್ಳೆ ಹೂಗಳನ್ನು ಹೋಗ್ಬೇಕು, ಆರಿಸ್ಕೊಂಡು ತರ್ಬೇಕು. ಅದಷ್ಟೇ ಮಾಡಿ ಏನೇನ್ ದಕ್ಕಿತೋ ಅದೊಂದು ಚೂರು ಹಿಡ್ಕೊಂಡಿದ್ದೀನಿ. ನನಗೆ ಜಾಸ್ತಿ ಗೊತ್ತಿಲ್ಲ.